ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಗುರುವಾರ ನಿಫ್ಟಿನಲ್ಲಿ ಎಕ್ಸ್ಪೈರಿ ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ನಾಳೆ ಯಾವುದೇ ಎಕ್ಸ್ಪೈರಿ ಇಲ್ಲ, ಬಟ್ ಶುಕ್ರವಾರ ಯಾವ ರೀತಿಯಾಗಿ ಕ್ಲೋಸ್ ಮಾಡ್ಬೋದು ಮಾರ್ಕೆಟು ಈ ವೀಕ್ನ ಅಂತ ನೋಡ್ತಾ ಹೋಗೋಣ. ಇವತ್ತು ಓವರ್ ಆಲ್ ದ ಸೆಕ್ಟರ್ಸ್ ಇವತ್ತು ರೆಡ್ ಡೇನೇ. ಇವತ್ತು ಮಾರ್ಕೆಟು ಸ್ಟ್ರಗಲೇ ಮಾಡ್ತೀವಿ. ಆ್ಯಕ್ಚುಲಿ 24,500ಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಮಾಡಿಬಿಡ್ತಾರೇನೋ ಅಂದ್ಕೊಳ್ಳೋಷ್ಟೊತ್ತಿಗೆ ಕೊನೆ ಮೂಮೆಂಟಲ್ಲಿ ಒಂದು ಶಾರ್ಪ್ ಆಗಿ ರಿಕವರಿಯನ್ನು ಬಂದು 24,610 ಹತ್ರ ಮಾರ್ಕೆಟು ಕ್ಲೋಸ್ ಮಾಡಿದೆ. ಅಂದರೆ 24,500ರಿಂದ 400 ಆ ಝೋನಲ್ಲಿ ಇನ್ನೂ ಸಪೋರ್ಟ್ ಇದೆ ಅಂತ ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ಯಾ, ಏನು ಕತೆ ಅನ್ನೋದನ್ನು ಮಾತಾಡ್ತಾ ಹೋಗೋಣ. ಇವತ್ತು ನೋಡಿ, ಎಲ್ಲಾರ್ದು ಒಂದು ಕತೆ ಆದರೆ ನಂದು ಒಂದು ಕತೆ ಅನ್ನಂಗೆ ಇಂಡಸ್ಇಂಡ್ ಬ್ಯಾಂಕಲ್ಲಿ 1.95% ಅಮೌಂಟ್ ಬಂದಿರುತ್ತೆ ಮೂಲಕ ಅದು ಇವತ್ತಿನ ಟಾಪ್ ಗೇನರ್. ಒಂದ್ಸಲ ಹಿಂಗೇನು ಬರುತ್ತೆ, ಒಂದ್ಸಲ ಎಂಪ್ಲಾಯಿಗಳೇ ಫ್ರಾಡಲ್ಲಿ ಇನ್ವಾಲ್ವ್ ಆಗಿದ್ರು ಅಂತ ಬಂತು. ಸೊ ಒಂದು ಕಡೆ ಪಾಸಿಟಿವ್ ಆಯಿತು, ಮ್ಯಾನೇಜ್ಮೆಂಟ್ ಆಗಿದ್ದು ಅಂತಂದರೆ ಮತ್ತೆ ನೆಗೆಟಿವ್ ಬರುತ್ತೆ. ಆ ರೀತಿ ಆಗ್ತಾನೆ ಇರುತ್ತೆ. ಅದಕ್ಕೆ ನ್ಯೂಸಲ್ಲಿರೋ ಸ್ಟಾಕಲ್ಲಿ ಸುಮ್ಮನೆ ದೂರ ಇದ್ಬಿಡಬೇಕು. ಸೊ ಅದೇ ಇವತ್ತಿನ ಟಾಪ್ ಗೇನರು. ONGCನಲ್ಲಿ 2.82% ಕರೆಕ್ಷನ್ ಬಂತು, ಅವತ್ತಿನ ಟಾಪ್ ಲೂಸರ್ ಆಗಿದೆ. ಆಟೋ ಸೆಕ್ಟರ್ ಸ್ಟಾಕಲ್ಲಿ ಇವತ್ತೇನೋ ಒಂದು ಆಗಿದೆ. ಈ ಮಹೇಂದ್ರ ಆ್ಯಂಡ್ ಮಹೇಂದ್ರದಲ್ಲಿ 2.73% ಕರೆಕ್ಷನ್ ಬಂದಿದೆ. ಆ ಕಡೆ ನೆಕ್ಸ್ಟ್ 50 ಅಂತ ನೋಡೋದು ಬರೋದಾದರೆ ಹ್ಯುಂಡೈ 2.92% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ಝೈಡಸ್ ಲೈಫ್ ಸೈನ್ಸಲ್ಲಿ 1.55% ಅಮೌಂಟ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಆಯಿತು. ಇವಾಗ ನೋಡಿ, ನ್ಯೂಸ್ ಅಂತಂದಾಗ ನೆನಪಾಯಿತು, ಈಗ ಆಲ್ಮೋಸ್ಟ್ ಪಾಸಿಟಿವ್ ರಿಸಲ್ಟ್ಸ್ ಕೊಟ್ಟಿರುವವರೇ ಜಾಸ್ತಿ ಇದ್ರು ಕಂಪ್ನಿಗಳು. ಬಟ್ ಇವಾಗ ನೋಡಿ, 1719 ಕಂಪ್ನಿಗಳು ಅನೌನ್ಸ್ ಮಾಡಿದೆ Q4 ರಿಸಲ್ಟ್ಸ್ನ. ಈಗ ಆಲ್ಮೋಸ್ಟ್ ಈಕ್ವಲ್ ಆಗ್ತಾ ಬಂದ್ಬಿಡ್ತು. ಅಂದರೆ 870 ಕಂಪ್ನಿಗಳು ಪಾಸಿಟಿವ್ನ ಕೊಟ್ಟಿದೆ, ಪಾಸಿಟಿವ್ ಗ್ರೋತ್. 855 ಕಂಪ್ನಿಗಳು ನೆಗೆಟಿವ್. ಅಂದರೆ ಸ್ಲೈಟಾಗಿ ಮಾರ್ಕೆಟ್ ಒಂಥರ ಹಿಂಗೆ Q4 ರಿಸಲ್ಟ್ಸಲ್ಲಿ ಇವಾಗ ಮಕ್ಕಡೆ ಮಾಡ್ಕೊಳ್ಳೋ ಥರ ಕಾಣಿಸ್ತಾರೆ. ಇವತ್ತು ಸುಮಾರು 159 ಕಂಪನಿಗಳ ಇವತ್ತು Q4 ರಿಸಲ್ಟ್ಸು ಬರೋದಿತ್ತು. ಅದರಲ್ಲಿ ITC ಆಗಿರ್ಬೋದು, ಸನ್ ಫಾರ್ಮಾ, ಗ್ರಾಸಿಮು, ಮೆಟ್ರೋ ಬ್ರ್ಯಾಂಡ್ಸು, ಬೇಕಾದಷ್ಟು ಕಂಪ್ನಿಗಳದಿತ್ತು. ನೋಡಿ, ಸನ್ ಫಾರ್ಮಾದಲ್ಲಿ ನೆಟ್ ಪ್ರಾಫಿಟ್ಟು ಕಮ್ಮಿ ಆಗಿದೆ. ITCನಲ್ಲಿ ನೆಟ್ ಪ್ರಾಫಿಟ್ಟು ಸಿಕ್ಕಾಬಿಟ್ಟು ಜಂಪು, ಎಲ್ಲಿಂದ ಇಲ್ಲಿಗೆ 5,187 ಕೋಟಿ ಲಾಭ ಬಂದಿದ್ದಂಥದ್ದು ಈ ಸಲ 19,709 ಕೋಟಿ. ಹೇಗಾಯಿತು ಈ ಥರ? ಏನೋ ದೊಡ್ಡ ಮತ್ತಿನ ಎಕ್ಸ್ಪೆನ್ಸ್ ಇರೋದು ಕಮ್ಮಿ ಆಗಿರಬೇಕು ಈ ಸಲ. ಯಾಕೆಂತಂದರೆ ರೆವೆನ್ಯೂ ಸೇಮ್ ಇದೆ. ಲಾಸ್ಟ್ ಸಲ ಏನಾದ್ರು ಟ್ಯಾಕ್ಸ್ ಡಿಫರಿಂಗ್ ಆಗಿ ಅದನ್ನು ಕಟ್ಟಿ ನೆಟ್ ಪ್ರಾಫಿಟ್ ಕಮ್ಮಿ ಆಗಿತ್ತಾ, ಏನು ಕತೆ ಅನ್ನೋದನ್ನ ಚೆಕ್ ಮಾಡಬೇಕು. ITC ಹೋಟೆಲ್ಸ್ ಕೂಡ ಚೆನ್ನಾಗಿ ಲಾಭ ಬಂದಿತ್ತು. ಬಟ್ ITC ಹೋಟೆಲ್ಸ್ ಅನ್ನೋದು ಇವಾಗ ಸಪ್ರೇಟ್ ಎಂಟಿಟಿ, ಅದು ITC ಭಾಗ ಆಗಿಲ್ಲ ಅದು. ಬಟ್ ಲಾಸ್ಟ್ ಇಯರು ಐ ಥಿಂಕ್ ಅದು ಕೂಡ ITC ಭಾಗ ಆಗಿತ್ತು. ಬಟ್ ಹಂಗೆ ನೋಡೋದಾದ್ರೆ ಇನ್ನೂ ಕಮ್ಮಿನೇ ಆಗಬೇಕಾಗಿತ್ತಲ್ವಾ. ಆದರೂ ಕೂಡ ITC ತುಂಬ ಜೋರಾಗಿ ಬಂದಿದೆ. ಇದ್ರ ಬಗ್ಗೆ ಒಂದು ಫಾಲೋಅಪ್ ಮಾಡಬೇಕಾಗುತ್ತೆ. 279% ಗ್ರೋತ್ ಅಂತ ತೋರಿಸ್ತಾ ಇದೆ. ಅದೇ ರೀತಿಯಾಗಿ ಬೇರೆ ಕಂಪ್ನಿಗಳಂತ ನೋಡ್ತಾ ಬರ್ತಾರೆ. ದೀಪಕ್ ಫರ್ಟಿಲೈಸರ್ಸಲ್ಲಿ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಮತ್ತು ಸುಮಾರು ಕಂಪ್ನಿಗಳಿದೆ ಫಾಲೋ ಮಾಡೋಕ್ಕೋದ್ರೆ. ಮೇನ್ ಯಾವುದು ಬೆಸ್ಟ್ ಪರ್ಫಾರ್ಮರು, ಫಸ್ಟ್ ಪರ್ಫಾರ್ಮರು, ಇದನ್ನೆಲ್ಲದು ಕೂಡ ನೀವು ಇಲ್ಲಿ ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಯಾವುದು ಮನಿ ಕಂಟ್ರೋಲ್ ವೆಬ್ಸೈಟಿಗೆ ಬಂದರೆ ಅಲ್ಲಿ ತೋರಿಸ್ತಾ ಹೋಗುತ್ತೆ. ಸೊ ಓವರಾಲ್ ಇವತ್ತು ಎಕ್ಸ್ಪೈರಿ ಯಾವ ರೀತಿಯಾಗಿತ್ತು ಅಂತ ನೋಡ್ತಾ ಬರ್ತಾರೆ. ನೋಡಿ, ನಿಫ್ಟಿನಲ್ಲಿ ಇವತ್ತು ಓಪನಿಂಗ್ ಎಲ್ಲ ನೆನ್ನೆ ಏನಂತ ಮಾತಾಡ್ಕೊಂಡಿದ್ವಿ ನಾವು, ಎಲ್ಲೂ ಹೋಗೋದ ಮನಸ್ಸಿಲ್ಲದ ಮಾರ್ಕೆಟ್ ಅಂತ ಅನಿಸ್ತಾ ಇದೆ ಇವತ್ತಿನ ಎಕ್ಸ್ಪೈರಿಗೆ ಅಂತ ಮಾತಾಡಿದ್ದೆ. ಕಾರಣ ಏನು ಅಂತಂದರೆ, ಈ ಡೈಲಿ ಕ್ಯಾಂಡಲ್ ಅಂತ ನೋಡ್ತಾ ಬರೋದಾದ್ರೆ ಈಗ ಈ ಒಂದು ದೊಡ್ಡ ಏನೋ ಒಂದು ಮೂಮೆಂಟ್ ಮಾಡಿತ್ತು ಇಲ್ಲಿ, ಯಾವುದು ಈ ಒಂದು ಬಾರ್ ಮಾಡಿತ್ತಲ್ಲ, 24,500 ಇದೆ. ಅದು 24,500ರಿಂದ 24,400. ಬಟ್ ನಾವೇನು ಅಂದ್ಕೊಂಡಿದ್ವಿ, ಈ ಬಾರನ್ನು ಸೇರಿಸ್ಬಿಟ್ಟು ಹೇಳೋದಾದರೆ, ಅಂದರೆ ವೀಕ್ಲಿ ಕ್ಯಾಂಡಲ್ ಮಾತಾಡಿದ್ವಿ ನಾವು. ಈ ಲಾಸ್ಟ್ ವೀಕಿನ ಕ್ಯಾಂಡಲ್ ಒಳಗಡೆ ಏನಿದೆಯೋ ಅದರೊಳಗಡೆ ಮುಗಿಸುವಂಥ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಮುಗಿತಾ ಹೋಗ್ಬೋದು. ಈ ವಾರ ಶುಕ್ರವಾರನ ಸೇರಿಸ್ಕೊಂಡು ಇಲ್ಲೇ ಮುಗಿಬೋದು ಅಂತ ನಾವು ಮಾತಾಡ್ಕೊಂಡಿದ್ವಿ. 24,400 ಇದೆ, ಮೇಲ್ಗಡೆ 25,200, 700 ಪಾಯಿಂಟ್ಗಳ ಮೂಮೆಂಟು ಒಂದೇ ವಾರದಲ್ಲಿ ಬಂದಿದೆ. ಸೊ ಈ ವಾರ ಒಂದು ಖಂಡಿತವಾಗ್ಲೂ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಬೇಕು ಅಂತ. ಸೊ ಆಪ್ಷನ್ ಸೆಲ್ಲರ್ಸ್ ಯಾರು ಇದ್ದರೆ 24,500 ಟ್ರೈ ಮಾಡಬಾರ್ದಾಯ್ತು ಅಂದರೆ ಮಾಡ್ಬೋದಾಗಿತ್ತು. ಆದರೆ ಸ್ವಲ್ಪ ರಿಸ್ಕ್ ಇತ್ತು. ಕೊನೆಗೆ ಒಂದು ಮೂಮೆಂಟ್ ಬರಲಿಲ್ಲ ಅಂತಂದರೆ ಅಲ್ಲಿ ಸ್ವಲ್ಪ ಟೈಟ್ ಆಗಿರ್ತಿತ್ತು. ಬಟ್ 24,400 ಸೇಫ್ ಇತ್ತು. ಮೇಲ್ಗಡೆ ನೋಡಿ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಇವತ್ತು ತುಂಬ ಏನು ಗ್ಯಾಪ್ ಡೌನು ಮತ್ತೊಂದೆಲ್ಲ ಓಪನ್ ಆಗಲಿಲ್ಲ ಇವತ್ತು. ಅಂದರೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಒಂದು ಸ್ವಲ್ಪ ಸ್ಲೈಟಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು. 24,810 ಕ್ಲೋಸಿಂಗ್ ಆಗಿದೆ. ಇವತ್ತು 24,730, 70 ಪಾಯಿಂಟ್ಗಳ ಕೆಳಗಡೆ ಓಪನಿಂಗ್ ಆಯಿತು. ಈ ಥರ ಓಪನ್ ಆದಾಗ ನೋಡಿ, ಇಲ್ಲಿ ಹಳೆಯದು ಲೆವೆಲ್ಗಳೇ ಇಲ್ಲೇ ಇದೆ ನಮಗೆ. ಬಸ್ ಸ್ಟ್ಯಾಂಡ್ಗಳು ಮತ್ತೊಂದು ಎಲ್ಲದೂ ಕೂಡ ಕಾಣಿಸ್ತಾ ಇದೆ. ಬಟ್ ಫಸ್ಟ್ 15 ಮಿನಿಟ್ಸ್ ಬಾರಲ್ಲೇ ಜೋರಾಗಿ ಸೆಲ್ಲಿಂಗ್ ಬರ್ತಾಯಿತ್ತು. ಸೊ ಇಷ್ಟು ಜೋರಾಗಿ ಸೆಲ್ಲಿಂಗ್ ಬಂದಾಗ ಅರ್ಥ ಏನು, ಈಗ ಇದ್ರ ಮೇಲ್ಗಡೆ ಅಂತೂ ಮಾರ್ಕೆಟ್ ಹೋಗೋಕ್ಕೆ ಕಷ್ಟ ಇದೆ ಅಂತ. ಹಾಗೇನು ಮಾಡ್ಬೋದು, ಈ 24,800 ಅಥವಾ 24,900 ಇಲ್ಲೆಲ್ಲ ಖಂಡಿತವಾಗ್ಲೂ ಕಾಲ್ ರೇಟಿಂಗ್ ಮಾಡ್ತಾ ಹೋಗ್ಬೋದು. ಆಪ್ಷನ್ ಬೈಯಿಂಗ್ ಮಾಡೋದಾಗಿದ್ರೆ ಕಷ್ಟ ಇರುತ್ತೆ ಖಂಡಿತ. ಯಾಕಂದರೆ ಫಿಕ್ಸು ಕೂಡ ಜಾಸ್ತಿ ಇದೆ. ದೊಡ್ಡ ಮೂಮೆಂಟ್ ಒಂದೇ ಬಾರಲ್ಲಿ ಬಂದಿದೆ. ಅದಾದಮೇಲೆ ಇಡೀ ದಿನ ಒಂದೇ ಥರ ಹೋಗ್ತಾ ಇತ್ತು, ಕೆಳಗಡೆ ಬರ್ತು. ಈ ಮೂಮೆಂಟಲ್ಲಿ 24,500 ಬ್ರೇಕ್ ಮಾಡಿದ್ರು ಅನ್ನೋ ಥರ ಆಗಿತ್ತು. 24,480 ಬಂದಿತ್ತು. ಬಟ್ ಇಮಿಡಿಯೇಟಾಗಿ ಶಾರ್ಪಾಗಿ ರಿಕವರಿ ಬಂತು ಕೊನೆ ಮೂಮೆಂಟಲ್ಲಿ. ಸೊ ಈಗೇನಾಗಿದೆ, 24,600 ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಬಟ್ ಸ್ವಲ್ಪ ಗಮನಿಸಿ, ಇಲ್ಲಿ ಇವತ್ತು ಪಾಸ್ ತೊಗೊಳೋದು ಬೇಕಿತ್ತಾ ಅಂತಂದರೆ ಖಂಡಿತ. ಯಾಕೆ ಅಂತಂದರೆ, ಈ ಒಂದು ಝೋನ್ ಏನಿದೆ, ಈ ಝೋನ್ ಕೆಳಗಡೆ 24,400 ತುಂಬ ಒಂದು ಟಫ್ ಆಗಿರುವಂಥ ಸಪೋರ್ಟ್ ಇದೆ. ಹಿಂದೆ ಒಂದು ಬಸ್ ಸ್ಟ್ಯಾಂಡ್ ರೆಫರೆನ್ಸ್ ಕೂಡ ಇದೆ. ಅದ್ರ ಮೇಲ್ಗಡೆ ಅಂತ ನೋಡಿದ್ರೆ ಇದು 24,500 ಅನ್ನೋದು ಒಂದು ಸಪೋರ್ಟ್ ಲೆವೆಲ್ ಆಗುತ್ತೆ. ಮೋರ್ ಓವರ್ ಏನು ಇಲ್ಲಿ ಒಂದು ದೊಡ್ಡ ಕ್ಯಾಂಡಲ್ ಮಾಡಿತ್ತಲ್ಲ ಒಂದಿನ ಡೈಲಿ ಕ್ಯಾಂಡಲಲ್ಲಿ, ಅದರ ಬೇಸ್ ಅದು. ಅಂದರೆ ಒಂದು ಮಾರೋಬಾಜು ಕ್ಯಾಂಡಲ್ನ ಬೇಸು ಕೂಡ ಅಂದರೆ 24,400 ಹತ್ರಕ್ಕೆ ಬರುತ್ತೆ ಅದು ಅಂತ ಲೆಕ್ಕ ಹಾಕೋದಾದರೆ. ಬಟ್ 24,500 ರೌಂಡ್ ಲೆವೆಲ್ ಮಾರ್ಕು ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಬಟ್ ನನ್ನ ಪ್ರಕಾರ 24,400 ಇನ್ನೂ ಮೇಜರ್ ಸಪೋರ್ಟ್ ಇದೆ, ಬಿಕಾಸ್ ಇದು ಬಸ್ ಸ್ಟ್ಯಾಂಡ್ ಲೆವೆಲು. ಸೊ ಇವತ್ತು ಕೆಳಗಡೆ ಅಟೆಂಡ್ ಮಾಡೋರು ಬಂದಿರೋದು ಮತ್ತೆ ನಾಳೆನೂ ಕೂಡ ಒಂದ್ಸಲ ಈ ಝೋನ್ನ ಅಟೆಂಡ್ ಮಾಡೋಕ್ಕೆ ಬರ್ಬೋದು.
ಮಾಡ್ಬೋದು. ಬಟ್ ಈ ಝೋನನ್ನು ಬಿಟ್ಟು ಕೊಡೋದಿಲ್ಲ ನಾಳೆನೂ ಕೂಡ ಅಂತ ಅನ್ಕೊಂಡಿದ್ದೀನಿ ನಿಫ್ಟಿನಲ್ಲಿ. ಬಿಕಾಸ್ ಇವತ್ತು ಅಲ್ಲಿನ ಒಂದು ಕರೆಂಟ್ ಹೊಡೆದಂಗೆ ನೋಡಿ ಒಂದು 100 ಪಾಯಿಂಟ್ಗಳ ಮೂವ್ಮೆಂಟ್ ಕೂಡ ಬಂದಿದೆ. ಸೊ ಈಗ ಮೇಲ್ಗಡೆ 24,800 ಈ ಝೋನು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ, ಕೆಳಗಡೆ 24,400 ಒಂದು ಸಪೋರ್ಟ್ ಆಗುತ್ತೆ. ಮೋಸ್ಟ್ಲಿ ನಾಳೆ ಇದೇ ಝೋನಲ್ಲೇ ಕ್ಲೋಸ್ ಮಾಡುವಂಥ ಸಿಚುವೇಶನ್ ಕಾಣಿಸ್ತಾ ಇದೆ. ನೋಡಿ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಸುಮಾರು ವಿಚಾರಗಳು ನಿರ್ಧಾರ ಆಗ್ತಾ ಹೋಗುತ್ತೆ. ಅದಲ್ಲದೆ ಅಂತ ನೋಡ್ತಾ ಬರೋದಾದ್ರೆ ನಾವು ನಿಫ್ಟಿ ನೆಕ್ಸ್ಟ್ 50 ಆಯಿತು. ಈಗ ಬ್ಯಾಂಕ್ ನಿಫ್ಟಿ ಅಂತ ನೋಡ್ತಾ ಬರೋದಾದ್ರೆ ಬ್ಯಾಂಕ್ ನಿಫ್ಟಿ ಅದೇ ಝೋನಲ್ಲಿ ಉಳ್ಕೊಂಡಿದೆ, ಏನು ಒಂದು ಮೇಲೂ ಹೋಗಿಲ್ಲ ಕೆಳಗೆ ಹೋಗಿಲ್ಲ. ಬಟ್ ಇವತ್ತು ಆ ಝೋನಿಂದ ವಾಪಸ್ಸು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದ್ದೀನಿ ಅಂತ ಹೇಳ್ತಾ ಇದೆ. ಈ ಕೆಳಗಡೆ ಬಂದರೆ ಈಗ 54,400, 54,000 ಇದು ಸಪೋರ್ಟ್ ಝೋನ್ ಆಗ್ತಾ ಹೋಗುತ್ತೆ. ಮೇಲ್ಗಡೆ ಹೋಗೋದಾದ್ರೆ ಈಗ 55,500, 56,000 ಇದು ರೆಸಿಸ್ಟೆನ್ಸ್ ಆಗಿದೆ. ಅದೇ ಝೋನಲ್ಲೇ ನಡೀತಾ ಇದೆ. ನಾಳೆನೂ ಕೂಡ ಇದೇ ಥರ ಕ್ಲೋಸಿಂಗ್ ಮಾಡ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಯಾವ ರೀತಿ ಆಗುತ್ತೆ ಅನ್ನೋದ್ರನ್ನ ಡಿಸೈಡ್ ಆಗುತ್ತೆ. ಎಲ್ಲೂ ಹೋಗೋಕ್ಕೆ ಮನಸ್ಸಿಲ್ಲ ಅಂತ ಹೇಳಿದಾಗ ಇವತ್ತು ನಾಳೆಗೂ ಸೇರಿಸ್ಕೊಂಡು ಅದನ್ನ ಮಾತಾಡಿದಂಥದ್ದು. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ ಕೆಳಗಡೆ ಅಟೆಂಪ್ಟ್ ಮಾಡೋದಾದ್ರೆ ತಿರ್ಗಾ 12,250 ಈ ಝೋನ್ನ ಬಂದು ಅಟೆಂಡ್ ಮಾಡುವಂಥ ಸಾಧ್ಯತೆ ಇದೆ. ನೋಡೋಣ ಅದೇನಾದ್ರು ಆಗುತ್ತಾ ಅಂತ. ಇಂಡಿಯಾ ವಿಕ್ಸ್ ಏನಾದ್ರು ಕಮ್ಮಿ ಆಯಿತಾ, ಸ್ವಲ್ಪ ಕಮ್ಮಿ ಆಗಿದೆ ನೆನ್ನೆಗಿಂತ, ಬಟ್ ವೆರಿ ಮೈನರ್ ಲೆವೆಲ್ ಅಂತ ಹೇಳ್ಬೋದು. ಇವತ್ತು 18ಗಿಂತ ಮೇಲ್ಗಡೆ ಹೋಗಿತ್ತು. ಸೊ ನಾವಿನ್ನೂ ಕೂಡ ಕಾಶಿಯಸ್ ಆಗಿ ಇರ್ತಾ ಹೋಗಬೇಕು, ಯಾಕಂದರೆ ವಿಕ್ಸು ತುಂಬ ಮೇಲ್ಗಡೆ ಇದೆ. ಗೋಲ್ಡ್ ಏನು ಮಾಡಿದೆ, ಗೋಲ್ಡು ತಿರ್ಗಾ ಒಂದು ಗ್ಯಾಪ್ ಓಪನಿಂಗ್ ಆಗಿತ್ತು. ಇವತ್ತು ಅಲ್ಲಿನ ಒಂದು ಸೆಟಲ್ ಆಗೋ ಥರ ಕಾಣಿಸ್ತಾ ಇದೆ. ನೋಡಿ ಗೋಲ್ಡ್ ಇವಾಗ ಈ ಝೋನ್ನ ಬಿಟ್ಟು ಹೊರಡೋಕ್ಕೆ ರೆಡಿ ಇದೆಯಾ ಅನ್ನೋದನ್ನ ನಾವು ಕೇಳ್ತಾ ಹೋಗಬೇಕು. ನೋಡಿ ಈ ಝೋನ್ ಬಂದಿತ್ತು, ಆ ಝೋನ್ನ ಬಿಟ್ಟು ಇವಾಗ ಆಚೆ ಹೋಗಿ ರೆಡಿ ಆಗ್ತಾರೆ. ನೋಡೋಣ ಆ ಥರ ಆಚೆ ಹೋಗುತ್ತಾ ಏನು ಕತೆ ಅನ್ನೋದನ್ನ ನೋಡ್ತಾ ಹೋಗಬೇಕು, ವಾಚ್ ಮಾಡ್ತಾ ಹೋಗಬೇಕು. ಅದೇ ರೀತಿಯಾಗಿ ಸಿಲ್ವರ್ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ನ ಮಾಡಿತ್ತು. ಆ ಬಸ್ ಸ್ಟ್ಯಾಂಡ್ ಝೋನ್ನ ಡೈಲಿ ಕ್ಯಾಂಡಲ್ ನೋಡಿದ್ರೆ ಕಾಣುತ್ತೆ. ಆ ಝೋನ್ ಅಟೆಂಡ್ ಮಾಡೋಕ್ಕೆ ಹೋಗ್ತಿದೆ, ಆಗಿಲ್ಲ, ವಾಪಸ್ ಕೆಳಗಡೆ ಬಂದಿದೆ. ನೋಡಿ ಅದಕ್ಕೆ ಇಮಿಡಿಯೇಟಾಗಿ ಯಾವುದೇ ಅಸೆಟ್ ಕ್ಲಾಸಲ್ಲಿ ತೊಗೊಳ್ಳಿ, ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿದೆ ಸರಿ, ಅದನ್ನು ಬಿಟ್ಟು ಹೋಗ್ತಾ ಇದೆ ಅಂತಂದರೆ ನಿನ್ನೆ ಅದ್ರ ಮೇಲ್ಗಡೆ ಸಕ್ಸಸ್ಸಿವ್ ಆಗಿ ಕ್ಲೋಸಿಂಗ್ ಆಯಿತಾ, ಇಲ್ಲ ಆಲ್ಮೋಸ್ಟ್ ಅಲ್ಲೇ ಕ್ಲೋಸಿಂಗ್ ಮಾಡಿದೆ. ಬಟ್ ಇವತ್ತೇನಾದ್ರು ಅದರ ಕ್ಲೋಸಿಂಗ್ ಮಾಡಿದರೆ ಕನ್ಫರ್ಮೇಷನ್ ಆಗ್ತಿತ್ತು, ಇದನ್ನ ಸ್ಟಾಪಸ್ ಇಟ್ಕೊಂಡು ಅಟೆಂಡ್ ಮಾಡ್ಬೋದಾಗಿತ್ತು. ಬಟ್ ಈಗ ವಾಪಸ್ ಆ ಝೋನಲ್ಲೇ ಬಂದಿರೋದ್ರಿಂದ ಇಲ್ಲಿ ಅಷ್ಟು ಸುಲಭ ಇಲ್ಲ ಅನ್ನೋದನ್ನ ತೋರಿಸ್ತಾ ಇದೆ ಇದು ಸಿಲ್ವರು ಕೂಡ. ಅದೇ ರೀತಿಯಾಗಿ USD/INR 85-86 ಹೋಗ್ತಾ ಇದೆ. ಇದು ಏನು ಮೇಲ್ಗಡೆ ಹೋದಷ್ಟು ಬ್ಯಾಂಕ್ ನಿಫ್ಟಿಗೆ ಒಳ್ಳೇದಲ್ಲ ಇದು. ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ನ್ಯಾಚುರಲ್ ಗ್ಯಾಸು 280-300 ಆ ಝೋನಲ್ಲಿ ಮತ್ತೆ ಅಲ್ಲೇ ಇವಾಗ ಆಟ ಆಡ್ತಾ ಇದೆ. ಕ್ರೂಡ್ ಆಯಿಲಲ್ಲಿ ಏನೋ ಚೇಂಜಸ್ ಆಗಿದೆಯಾ, ಕ್ರೂಡ್ ಆಯಿಲಲ್ಲೂ ಕೂಡ ಏನೋ ಚೇಂಜಸ್ ಆಗಿಲ್ಲ. 5,200, 5,400 ಅದೇ ಲೆವೆಲಲ್ಲಿ ಕೂತಿದೆ. ಕಾಪರು ಎಕ್ಸ್ಪೈರಿ ಇತ್ತು ನೋಡಿ, ಎಕ್ಸ್ಪೈರಿ ದಿನ ಇನ್ನೂ ಕೂಡ ಒಂದು 860 ಹಗ್ಗ ಜಗ್ಗಾಟನ ಬಿಟ್ಟು ಹಂಗೆ ಕಾಣಿಸ್ತಾ ಇಲ್ಲ. ನೋಡೋಣ 860ನ ಮುರಿತಾರೆ. ನಾಳೆ ಎಕ್ಸ್ಪೈರಿ ಇತ್ತು ಕಾಪರ್ದು. ಸೊ ಆ ರೀತಿಯಾಗಿರುತ್ತೆ. ಸೊ ಅದನ್ನು ಇದಿಷ್ಟು ಹೊರತುಪಡಿಸಿ ಅಂತ ನೋಡೋದಾದರೆ ನ್ಯೂಸ್ ಅಂತ ನಾವು ಮಾತಾಡೋದಾದರೆ ಈಗ ಇಂಡಿಯಾ ಮತ್ತು US ಮಧ್ಯ ಏನೋ ಒಂದು ಇಂಟರಿಮ್ ಟ್ರೇಡಿಂದು ಒಂದು ಮಾತುಕತೆ ಜುಲೈ ಫಸ್ಟ್ ವೀಕಲ್ಲಿ ಆಗುತ್ತೆ ಅಂತ ಸುದ್ದಿ ಬರ್ತಾ ಇದೆ, ಆವಾಗ ಆಗುತ್ತೆ ಅಂತ. ಸೊ ಮೋಸ್ಟ್ ಆಫ್ ದ ಡೀಲ್ಸ್ ಆವಾಗ ಗೊತ್ತಾಗ್ತಾ ಹೋಗುತ್ತೆ ಅಂತ. ನೋಡೋಣ ಅದು ಯಾವ ರೀತಿಯಾಗಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಅದನ್ನು ಹೊರತುಪಡಿಸಿ ಅಂತ ನೋಡೋದಾದರೆ ಈಗ ಸ್ಟಾಕ್ಸ್ ಸ್ಪೆಸಿಫಿಕ್ಕು, ಸೆಕ್ಟರ್ ಸ್ಪೆಸಿಫಿಕ್ಕು ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾ ಇದೆ ಅಂತ ನಾವು ಅನಲೈಸ್ ಮಾಡ್ತಾ ಹೋಗಬೇಕು. FIDA ಡೇಟಾಗಳು ತುಂಬ ಒಂದು ಇವಾಗ ಕನ್ಸಿಸ್ಟೆಂಟ್ ಆಗಿಲ್ಲ ನೋಡಿ. FIಗಳು ಆಯಿತು ಬೈ ಮಾಡ್ತಾ ಇದ್ದಾರೆ ಅಂತೆಲ್ಲ ಮಾತಾಡಿದ್ವಿ ಮೊನ್ನೆ. ಒಂದೇ ಸಲ ಜೋರಾಗಿ ನಮ್ಗೆ ಏನು ಮಾಡಿದ್ರು, FIಗಳು ಆಲ್ಮೋಸ್ಟ್ 10,000 ಕೋಟಿ ಸೆಲ್ಲಿಂಗ್ ಮಾಡ್ತಾ ಹೋದ್ರು 20 ನಿನ್ನೆ ಸ್ಲೈಟಾಗಿ ಬೈ ಮಾಡಿದ್ರು. ಇವತ್ತು ಮತ್ತೆ ಜೋರಾಗಿ ಇವತ್ತು ಸೆಲ್ಲಿಂಗ್ನೇ ಮಾಡಿದ್ದಾರೆ. ಇವತ್ತು ಆ್ಯಕ್ಚುಲಿ ಡೇ ಉಳಿಸಿರೋದು ಇವತ್ತು DIಗಳು. FIಗಳು ಇವತ್ತು ಆಲ್ಮೋಸ್ಟ್ ಒಂದು ನೆಗೆಟಿವ್ ಸೆಂಟಿಮೆಂಟಲ್ಲೇ ಇದ್ದರು. ಸೊ ಯಾಕೆ ಮತ್ತೆ ನೆಗೆಟಿವ್ ಸೆಂಟಿಮೆಂಟ್ ಆಗ್ತಾ ಇದ್ದಾರೆ, ಏನು ಕತೆ ಅನ್ನೋದನ್ನ ನಾವು ನೋಡ್ತಾ ಹೋಗಬೇಕು. ತಿರ್ಗಾ ನೋಡಿ 10,000 ಕೋಟಿ 5,000 ಕೋಟಿ ಈ ರೀತಿ ಸೆಲ್ಲಿಂಗ್ ಮಾಡೋಕ್ಕೆ ಬರ್ತಾ ಇರೋಂಥದ್ದು FIಗಳು. ಇದು ಒಳ್ಳೆ ಬೆಳವಣಿಗೆನ ತೋರಿಸ್ತಾ ಇಲ್ಲ. ನೋಡೋಣ ಕೊನೆ ಮೂಮೆಂಟಲ್ಲಿ ಇವತ್ತು ನಿಫ್ಟಿ ಪಾರಾಗಿ ಉಳ್ಕೊಂಡಿದೆ. ನಾಳೆ 24,500 400 ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಅದು. ಅದನ್ನೇನಾದ್ರು ಬ್ರೇಕ್ ಆಯಿತು ಅಂತಂದರೆ ತಿರ್ಗಾ 24,000 ಲೆವೆಲ್ಗೆ ನಿಫ್ಟಿ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ನೋಡೋಣ ಅದು ಈ ಮಂತ್ಲಿ ಎಕ್ಸ್ಪೈರಿಗೆ ಆ ಥರ ಮಾಡುತ್ತಾ ಏನು ಕತೆ ಅನ್ನೋದನ್ನು ಟ್ರಯಲ್ ಮಾಡ್ತಾ ಹೋಗೋಣಂತೆ. ಬಟ್ ನಾಳೆ ಯಾರು ಕೂಡ ಪೊಸಿಷನ್ ಉಳಿಸ್ಕೊಳಕ್ಕೆ ಹೋಗ್ಬಿಡಿ, ಯಾಕೆಂತಂದರೆ ವೀಕೆಂಡಲ್ಲಿ ಸಾಕಷ್ಟು ನ್ಯೂಸ್ಗಳು ಬರ್ತಾ ಇದೆ. US ಮಾರ್ಕೆಟಿಂದನೂ ಕೂಡ ತುಂಬ ನ್ಯೂಸ್ಗಳು ಬರ್ತಾ ಇದೆ. ಇದೆಲ್ಲದ್ರ ಮಧ್ಯೆ ಮಾರ್ಕೆಟು ಕಾರ್ಯನಿರ್ವಹಿಸ್ತಾ ಇರುತ್ತೆ. ಹಾಗಾಗಿ ನೇಕೆಡ್ ಪೊಸಿಷನ್ ಎಸ್ಪೆಷಲಿ ಕ್ಯಾರಿ ಮಾಡ್ತಾ ಇದ್ದಾರೆ ಅಂತ ತುಂಬ ಕಷ್ಟ. ನಿನ್ನೆ ಆಲ್ಮೋಸ್ಟ್ ನೆಗೆಟಿವ್ ಆಗಿ ಕ್ಲೋಸಿಂಗ್ ಆಗಿತ್ತು US ಮಾರ್ಕೆಟು, ಇವತ್ತು ಆಲ್ಮೋಸ್ಟ್ ಫ್ಲಾಟ್ ಆಗಿ ನಡೀತಾ ಇದೆ. ಸೊ ನೋಡೋಣ ಈಗ ರಿಸಲ್ಟ್ಸು ಕೂಡ ಒಂದು ಸ್ಲೈಟ್ ಆಗಿ ನೆಗೆಟಿವ್ ಕಡೆಗೆ ಟರ್ನ್ ಆಗ್ತಾ ಇರೋದ್ರಿಂದ ಇನ್ನೂ ಹೆಚ್ಚಿನ ಕಂಪ್ನಿಗಳು ರಿಸಲ್ಟ್ಸ್ ಬರ್ತಾ ಹೋದಂಗೂ ಯಾವ ರೀತಿಯಾಗಿ ಇದು ಚೇಂಜ್ ಆಗುತ್ತೆ ಅನ್ನೋದು ಕೂಡ ನಾವು ನೋಡ್ತಾ ಹೋಗಬೇಕು. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2025 ನಮ್ಮ ಚಾನಲ್ ಮಿಷನ್ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದು. ಇನ್ನೂ ಯಾರಾದರೂ ಬಿಲ್ಡ್ ಮಾಡಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಎಮರ್ಜೆನ್ಸಿ ಫಂಡ್ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ, ಮಿಷನ್ 2025 ಅಂತ. ಅದನ್ನ ಕೊಡ್ತಾ ಇರ್ತೀನಿ. ನಿಮಗೆ ತಿಂಗಳ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಪ್ರತ್ಯೇಕವಾದಂಥ ಒಂದು ಅಕೌಂಟಲ್ಲಿ ತೆಗೆದಿರ್ತಾ ಬನ್ನಿ. ಅದೇ ರೀತಿಯಾಗಿ ಯಾರಾದರೂ ಇನ್ನೂ ಕೂಡ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತಂದರೆ ನಿಮಗೆ 1 ವರ್ಷ ಜಾಸ್ತಿ ಆಗ್ತಾ ಹೋದಂಗೂ ಕೂಡ ನಿಮಗೆ ಟರ್ಮ್ ಇನ್ಶೂರೆನ್ಸು ನಿಮಗೆ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲವರು ನಾನು ಈ ಪ್ರಾಡಕ್ಟ್ನ ತೊಗೊಂಡಿದ್ದೀನಿ ಅದು ಒಳ್ಳೇದಿದೆಯಾ ಅಂತ ಕೇಳಿದ್ರಿ. ನೋಡಿ ಒಳ್ಳೇದಿದೆಯಾ ಪ್ರಾಡಕ್ಟು ಕೆಟ್ಟದಿದೆಯಾ ಪ್ರಾಡಕ್ಟು ಅನ್ನೋದಕ್ಕೆ ನಾನು ಲಾಸ್ಟ್ ಇಯರು ನಮ್ಮ ಚಾನಲ್ನ ಧ್ಯೇಯ ಏನಾಗಿತ್ತು, ಮಿಷನ್ ಏನಾಗಿತ್ತು ಅಂತಂದರೆ ಪ್ರತಿಯೊಬ್ಬರು ಒಂದು ಜೀವ ವಿಮೆನ ಮಾಡಿಸ್ಬೇಕು ಅಂತ ಒಂದು ಆಗಿತ್ತು. ಸೊ ಅದ್ರ ಬಗ್ಗೆ ನಾವು ಮಾತಾಡಿದಾಗ ಮಿಷನ್ 2024 ಹೌ ಟು ಚೂಸ್ ಯುವರ್ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅಂತ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ. ಏನೇನೆಲ್ಲ ಪ್ಯಾರಾಮೀಟರ್ಸ್ ಇರಬೇಕು, ಯಾವ ಥರ ನಾವು ಟರ್ಮ್ ಇನ್ಶೂರೆನ್ಸ್ನ ತಗೋಬೇಕು ಅಂತ. ನೀವು ತಗೊಂಡಿರುವಂಥ ಪ್ಲಾನು ಅದಕ್ಕೆ ಸೂಟಬಲ್ ಆಗ್ತಾ ಇದೆಯಾ ಅಂತಂದರೆ ಯಾವುದೇ ಕಂಪ್ನಿದಾದರೂ ಪರವಾಗಿಲ್ಲ, ನೀವೇ ವಾಲಂಟಿಯರ್ ಆಗಿ ಚೆಕ್ ಮಾಡ್ಕೊಳ್ಳಿ. ಬಟ್ ಬಜಾಜ್ ಪ್ರಾಡಕ್ಟ್ನ ನಾನು ಪ್ರಮೋಷನ್ ಆಗೇ ಮಾಡಿದ್ದು, ಅದನ್ನ ಹೇಳೇ ಮಾಡಿದ್ದು.
ಮಾಡ್ಬೋದು. ಅದು ಆ ಪ್ರಾಡಕ್ಟ್ ಇಷ್ಟ ಆಗಿದ್ದಕ್ಕೆ ನಾನು ಪ್ರಮೋಟ್ ಮಾಡಿದ್ದೆ. ಯಾರಿಗಾದರೂ ಆ ಪ್ರಾಡಕ್ಟ್ ಇಷ್ಟ ಆಗಿದೆ ಅಂದರೆ ನೀವು ಬಜಾಜ್ ಫಾರ್ಮ್ನ ಫಿಲಪ್ ಮಾಡಿದ್ರೆ ಅಂತಂದರೆ ಬಜಾಜ್ ಸಿಬ್ಬಂದಿ ನಿಮಗೆ ಟರ್ಮ್ ಇನ್ಶೂರೆನ್ಸ್ ಓಪನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಬಟ್ ಓವರಾಲ್ ನಾನು ಟರ್ಮ್ ಇನ್ಶೂರೆನ್ಸ್ ತೊಗೋಬೇಕು ಅಂತಿದ್ದೀನಿ, ಏನೇನು ಪ್ಯಾರಾಮೀಟರ್ಸ್ನ ಕನ್ಸಿಡರ್ ಮಾಡಬೇಕು ಅಂತ ಯಾರಾದರೂ ನೋಡ್ತಾ ಇದ್ದೀರಾ ಅಂತಂದರೆ ಮಿಷನ್ 2024 ಅಂತ ಅದನ್ನು ಕೂಡ ನಾನು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋನ ಚೆಕ್ಔಟ್ ಮಾಡಿದ್ರೆ ಏನೇನು ಹೆಲ್ತ್ ಇನ್ಶೂರೆನ್ಸ್ಗೆ 2023ರಲ್ಲಿ ಮಾತಾಡಿದ್ವಿ. ಹೆಲ್ತ್ ಇನ್ಶೂರೆನ್ಸ್ ತೊಗೋಬೇಕು ಅಂದರೆ ಏನೇನೆಲ್ಲ ಪ್ಯಾರಾಮೀಟರ್ಗಳನ್ನ ನಾವು ನೋಡಬೇಕು ಅಂತ. 2024ರಲ್ಲಿ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡಿದ್ವಿ. ಈ ವರ್ಷ 2025ರಲ್ಲಿ ನಮ್ಮ ಚಾನಲ್ ಮಿಷನ್ ಏನಾಗಿದೆ, ಎಮರ್ಜೆನ್ಸಿ ಫಂಡ್, ಅದನ್ನ ಯಾವ ರೀತಿಯಾಗಿ ಬಿಲ್ಡ್ ಮಾಡೋದು ಏನು ಅನ್ನೋದು ಕೂಡ ಆ ವಿಡಿಯೋದಲ್ಲಿ 3 ಮಿಷನ್ ವಿಡಿಯೋಗಳು ಪ್ರತಿ ವಿಡಿಯೋದ ಚಾನಲ್ನ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಸಿಕ್ಕಿರುತ್ತೆ. ಅದನ್ನ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಮತ್ತೊಂದು ಚಾಟ್ ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.